ನಮ್ಮ ಝೀ ಇವಾಗ ಆಪರೇಷನ್ ಥಿಯೇಟ್ರಿಗೆ ಹೋಗ್ತಾ ಇದೆ. ಒಳಗೆ ಹೋಗಿ ಸ್ಪೀಡ್ ನೋಡಿ 3-4 ದಿವಸದಲ್ಲಿ ರೆಡಿ ಆಗ್ಬಿಡುತ್ತೆ ಅನ್ಕೊಂಡೆ. ಅವತ್ತು ಬೋರ್ ಚೆಕ್ ಮಾಡಿದ್ದು ಅಷ್ಟೇ ಕೆಲಸ ಆಗಿರೋದು, ಇನ್ನೇನು ಮಾಡಿಲ್ಲ. ಟೈಮ್ ಚೆಕ್ ಹೋಗ್ತಾ ಇದೆ. ನಮ್ಮ 4 ಸ್ಪೀಡ್ ಸೈಲೆನ್ಸರ್ ಬಂದಿದೆ. ನಮ್ಮ RX 5 ಸ್ಪೀಡ್ಗೆ ಒಂದು ಸೈಲೆನ್ಸರ್ ತರಿಸಿದ್ದೀನಿ ತಮಿಳ್ನಾಡು ಇಂದ. ಥ್ಯಾಂಕ್ಸ್ ಹೇಳ್ತೀನಿ. ಆನ್ ಟೈಮ್ ಡೆಲಿವರಿ ಬಂದಿದೆ. 5 ಡೇಸ್ಗೆ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ನಮ್ಮ ಗಿಲ್ಕಿಯಲ್ಲಿ ಇವಾಗ ಸೈಲೆನ್ಸರ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಒಳ್ಳೆ ಒಂಥರ ಖುಷಿ ಇದೆ ಗುರು. ಏನಾಗುತ್ತೋ, ಯಾವ ಥರ ಸೌಂಡ್ ಇರುತ್ತೋ. ನೆಕ್ಸ್ಟು ಈ ಗೋಲ್ಡನ್ ಕ್ಯಾಟ್ಲಿಕ್ ಸೈಲೆನ್ಸರ್ನ ತೆಗಿತಾ ಇದ್ದೀವಿ. ಹೆವಿ ವೆಯ್ಟು, ಸೌಂಡ್ ಮಾತ್ರ ಕಮ್ಮಿ. ಒಳ್ಳೆ ಚಿಮ್ನಿ ಪೈಪ್ ಇದ್ದಂಗೆ ಐತೆ. ಇದನ್ನ ಕ್ಯಾಟ್ ಅಂತಾರೆ, ಆದರೆ ಇದು ಮಿಯಾವನ್ನೆಲ್ಲ ಗುರ್ರ ಅನ್ನುತ್ತೆ. ಬಂತು ನೋಡಿ ನಮ್ಮ ಝೀ ಪರಿಸ್ಥಿತಿ ಹೆಂಗಿದೆ. ಒಂದು 18 ದಿನಗಳ ನಂತರ ಮುಂದೆಗಡೆ ಶೇಪೇ ಇಲ್ಲ. 18 ದಿನ ಒಂದೊಂದು ಐಟಮು ಬರೋಷ್ಟರಲ್ಲಿ ಕಾದು ಕಾದು ಬೇಸತ್ತೋಗಿದ್ದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಎಸ್ ಇದೇ ಕಾರ್ಬೊರೇಟರು. ಇದನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಇವಾಗಿರೋದು 4 ಸ್ಪೀಡ್ ಕಾರ್ಬೊರೇಟರು. 4TL10 ಇತ್ತು, ಇವಾಗ ನೋಡಿ ಇಲ್ಲಿ 4TL420. ಇದನ್ನು ಹಾಕಿದ್ರೆ ಒರಿಜಿನಲ್ ಆಗಿ 5 ಗೇರ್ ಟು ಗೇರ್ ರೇಷಿಯೋಲ್ಲಿ ಕರೆಕ್ಟಾಗಿ ಆಯಿಲು, ಏರು, ಪೆಟ್ರೋಲು ಎಲ್ಲ ಮಿಕ್ಸ್ ಮಾಡುತ್ತೆ. ನಮ್ಮ ಗಗನ್ ಬ್ರೋ ಅವರು ಕಳಿಸ್ಕೊಟ್ಟಿದ್ದಾರೆ. ಹ್ಯಾಂಡಲ್ ಬಾರ್ ಕಳಿಸ್ಕೊಟ್ಟಿದ್ದಾರೆ, ಸೈಲೆನ್ಸರ್ ಕಳಿಸ್ಕೊಟ್ಟಿದ್ದಾರೆ. ಕಾರ್ಬೊರೇಟ್ರು ಈಗ ಕೈಲಿರೋದು 5 ಸ್ಪೀಡ್ ಕಾರ್ಬು, ಈಗ ಬಿಚ್ಚಿರೋದು 4 ಸ್ಪೀಡ್ದು. ನೋಡುಗರು, ಸಿಂಪಲಾಗಿ ಹೇಳಬೇಕು ಅಂದರೆ ಈ ಇಂಜಿನ್ ಪಾರ್ಟ್ ಬಂದು ನಮ್ಮ ಹೊಟ್ಟೆ ಥರ ಚೆನ್ನಾಗಿ ಡೈಜೆಸ್ಟ್ ಮಾಡಿ ಎನರ್ಜಿ ಕೊಡುತ್ತೆ. ಬರ್ಸ್ಟ್ ಆಗಿ ಹಂಗೆ ಫೈರ್ ಆಗ್ತಾ ಇರುತ್ತೆ. ಏನೋ ಆ್ಯಸಿಡ್ ಎಲ್ಲ ಬಂದು ತಿಂದಿದ್ದೆಲ್ಲ ಜೀರ್ಣ ಮಾಡುತ್ತಲ್ಲ, ಅದು ಈ ಇಂಜಿನ್ನು. ಇದು ಬ್ಲಾಕ್ ಬರುತ್ತೆ, ಹೆಡ್ ಬರುತ್ತೆ, ಕ್ರ್ಯಾಂಕ್ ಶಾಫ್ಟ್ ಬರುತ್ತೆ, ಪಿಸ್ಟನ್ ಬರುತ್ತೆ, ಬೋರ್ ಇರುತ್ತೆ ಕೆಳಗಡೆ. ಬಟ್ ಅದಕ್ಕೆ ಈಗ ನಮ್ಮ ದೇಹದಲ್ಲಿ ಹೆಂಗೆ ಹಾರ್ಟ್ ಇರುತ್ತೋ, ಬ್ಲಡ್ ಸಪ್ಲೈ ಎಲ್ಲ ಕಡೆ ಮಾಡುತ್ತೋ, ಅದೇ ಥರ ಇಲ್ಲಿರೋ ಕಾರ್ಬೊರೇಟ್ರು ನಮಗೆ ಹಾರ್ಟ್ ಥರ ಗಾಡಿಯಲ್ಲಿ. ಸೊ ಈ ಕಾರ್ಬೊರೇಟ್ರ್ ಏನು ಮಾಡುತ್ತೆ, ಆಯಿಲು, ಏರು, ಪೆಟ್ರೋಲು ಎಲ್ಲನೂ ಮಿಕ್ಸ್ ಮಾಡುತ್ತೆ. ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಮೇಲಿದೆಯಲ್ಲ, ಇದು ಆಕ್ಸಿಲೇಟ್ರ್ ಕೇಬಲ್ಲು. ಇಲ್ಲಿಗೆ ಚೋಕ್ ಕೇಬಲ್ ಬಂದು ಕನೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಆಯಿಲ್ ಮಿಕ್ಸ್ಚರ್ ಪೈಪ್ ಹೋಗುತ್ತೆ, ಇಲ್ಲಿದೆಯಲ್ಲ ಇದು. ಸೊ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನನಗೇನು ಗೊತ್ತಿಲ್ಲ. ತಿಳ್ಕೊಂಡಿರೋದು ಇಷ್ಟೇ ನಾನು. ಇಲ್ಲಿ ಒಂದು ಸ್ವಲ್ಪ ಟ್ಯೂನಿಂಗ್ ಮಾಡ್ತಾರೆ. ಟ್ಯೂನಿಂಗ್ ಅಂದರೆ ಏನಿಲ್ಲ, ಇಲ್ಲಿ ನಾಬ್ ಇದೆಯಲ್ಲ, ಇಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ. ಎಷ್ಟು ಪೆಟ್ರೋಲ್ಗೆ ಎಷ್ಟು ಆಯಿಲ್ ಮಿಕ್ಸ್ ಆಗಬೇಕು, ಎಷ್ಟು ಏರ್ ಹೋಗಬೇಕು ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾರೆ. 2 ಜೆಟ್ ಇರುತ್ತೆ, ಅದು ಒರಿಜಿನಲ್ ಇದ್ದರೆ ಇನ್ನೆಲ್ಲ ಸರಿ ಹೋಗುತ್ತೆ. ಸೊ ನಾವು ಆದಷ್ಟು ಬೇಗ ಹಾರ್ಟ್ನ ಇಲ್ಲಿ ಫಿಕ್ಸ್ ಮಾಡಿಬಿಟ್ರೆ ನೋಡಿ, ಇದೇ ಏರ್ ಫಿಲ್ಟ್ರು. ಇಲ್ಲಿಂದ ಏರ್ನ ಸಕ್ ಮಾಡುತ್ತೆ, ಮೇಲ್ಗಡೆಯಿಂದ ಪೆಟ್ರೋಲ್ ಬರುತ್ತೆ. ಆಯಿಲು ಕೂಡ ನಾವು ಟ್ಯಾಂಕಲ್ಲೇ ಮಿಕ್ಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಇದನ್ನು ಹಾಕ್ಬಿಟ್ರೆ ನಮ್ಮ ಗಾಡಿ ಕುದುರೆ ಹೊಡೆದಂಗೆ ಓಡಬೇಕು. ಅದೇ ಈ 4TL420 420 ನೋಡೋಣ. 420 ಥರ ಓಡುತ್ತಾ ಗಾಡಿ. ಹಾಕಿದ್ಮೇಲೆ ನೋಡೇ ಬಿಡೋಣ. ರೈಟ್ ವೆಂಟ್ರಿಕಲ್ಲು, ಲೆಫ್ಟ್ ವೆಂಟ್ರಿಕಲ್ ಎಲ್ಲ ಬಿಚ್ಚಾಕ್ಬಿಟ್ರದು. ಫುಲ್ ಕೆಮಿಕಲ್ ಹಾಕಿ ಏರೆಲ್ಲ ಹೊಡೆದು ಫ್ರೆಶ್ಶಾಗಿ ರೆಡಿ ಮಾಡಿದ್ದೀವಿ. ಒಳ್ಳೆ ಹೊಸ ಕಾರ್ ಬಾದಂಗೆ ಆಗಿದೆ. ಲೋವರ್ ಪಾರ್ಟು ತೊಗೊಂಡೋಗಿದ್ದಿದ್ರೆ ಹಿಂಗೆ ಕಲರ್ ಬಂದಿರೋದು. ಬಟ್ ಇಟ್ಸ್ ಓಕೆ, ಎಲ್ಲ ಕ್ಲಿಯರ್ ಆಗಿದೆ ಇವಾಗ. ನೋಡಿ, ಫ್ರಂಟ್ ಟೈರು ಕೂಡ ಚೇಂಜ್ ಮಾಡಿಸ್ತಾ ಇದ್ದೀನಿ. ಇದು ಸ್ವಲ್ಪ ವಾಬ್ಲಿಂಗ್ ಬರುತ್ತೆ, ಸ್ವಲ್ಪ ಹಿಂಸೆ ಆಗುತ್ತೆ ಹ್ಯಾಂಡಲ್ ಮೂಮೆಂಟ್ಗೆ ಅಂತ ಈ ಥರ MRF ಟೈರ್ನ ರೆಫರ್ ಮಾಡಿದ್ದಾರೆ. ಸೊ ಚೇಂಜ್ ಮಾಡ್ಸೋಕ್ಕೆ ನಾನೇ ಬಂದಿದ್ದೀನಿ. ನಾನೇನು ಕಾಣ್ತಾ ಇದ್ದೀನಿ ಅಂದರೆ, ನಾವೇ ಮಾಡ್ಕೊಂಡ್ರೆ ಮಜಾ ಇರುತ್ತೆ ಗುರು. ಟೈರ್ ಬಂತು, ಹೊಸ ಪೈಪು ಕೂತ್ಕೊಂತು, ಹೃದಯ ಕೋರ್ಸ್ ಆಗಿದೆ, ಸ್ಟಿಚಿಂಗ್ ನಡೀತಾ ಇದೆ. RX 4 ಸ್ಪೀಡ್ದು ಸೈಲೆನ್ಸರ್ ಫಿಟ್ ಆಗಿದೆ. ಮಫ್ಲರ್ ಹಾಕಾಯ್ತು. ಇಲ್ಲ ಹೆವಿ ಬೇಡ.
ಕೊನೆಗೂ ಗಾಡಿ ರೆಡಿ ಆಗಿ ಸೌಂಡ್ ಬತ್ತಪ್ಪ ಅನ್ಕೊಂಡೆ. ಗಾಡಿ ಬ್ಯಾಟ್ರಿ ಚಾರ್ಜ್ ಆಗ್ತಿರಲಿಲ್ಲ, ಕಾಯಿಲ್ ಚೇಂಜ್ ಆಗಿದೆ, 4 ಸ್ಪೀಡ್ ಸೈಲೆನ್ಸರ್ ಬಂದಿದೆ, 5 ಸ್ಪೀಡ್ ಕಾರ್ಬ್ ಆಗಿದೆ. ಗಾಡಿ ಆಲ್ಮೋಸ್ಟ್ ರೆಡಿ ಗುರು. ಕ್ಲಚ್ ಒಂಚೂರು ಲೂಸ್ ಇದೆ, ರೆಡಿ ಆಗೋಯ್ತು ಅನ್ಕೋತೀವಿ, ತಿರ್ಗಾ ಕೈ ಹಾಕ್ತೀವಿ, ಅದಕ್ಕೆ ವರ್ಕ್ ಮಾಡ್ತಾ ಇದೀವಿ. ಹುಡುಗಿರ್ ಬಳೆ ಹಾಕ್ತಂಗ ಐತೆ. ನೋಡು ಗುರು, ಗಾಡಿ ಅಂತೂ ಲುಕ್ ವೈಸ್ ಫುಲ್ ರೆಡಿ. ಕೆಲಸ ಇರೋದು ಒಂದೇ ಒಂದು, ಈಗ ಕ್ಲಚ್ ಪ್ಲೇಟ್ಗಳನ್ನ ಚೇಂಜ್ ಮಾಡಬೇಕು. ಯಮಹ ಕ್ರಕ್ಸ್ದು ಹಾಕ್ಬಿಟ್ಟಿದಾರಂತೆ, 5 ಸ್ಪೀಡ್ಗೆ ಅದ್ರದ್ದೇ ಹಾಕಬೇಕು, ಅವಾಗಲೇ ಮಜಾ. ತಗೊಂಬರಕ್ಕೆ ಹೋಗಿದ್ದಾರೆ. ಸೊ ಅದನ್ನು ಹಾಕ್ಬಿಟ್ರೆ ಕೊನೆಗೆ ಉಳ್ಕೊಳ್ಳೋದು ಮಾಸ್ಟರ್ ಸಿಲಿಂಡ್ರು. ಇದೆರಡು ಚೇಂಜ್ ಮಾಡಿಬಿಟ್ರೆ ಪಕ್ಕಾ 5 ಸ್ಪೀಡ್ ಆಗುತ್ತೆ. ಆಲ್ರೆಡಿ ಚೆನ್ನಾಗಿ ಓಡ್ತಾ ಇದೆ. ಕ್ಲಚ್ ಪ್ಲೇಟ್ ಚೇಂಜ್ ಆದಮೇಲೆ ಇನ್ನು ಲಕ ಅಂತ ಓಡಬೇಕು. ಹೊಸ ಕ್ಲಚ್ ಪ್ಲೇಟ್ ಬಂತು. ಇವಾಗ ಬಳೆಗಳಲ್ಲಿ ಹಾಕ್ತಾರಲ್ಲ, ಒಂದು ಬ್ಲ್ಯಾಕು, ಒಂದು ಗ್ರೀನು, ಒಂದು ಬ್ಲೂ ಅಂತ, ಆ ಥರ ಇದು ಸೆಟ್ಗಳು. ಸ್ಟೀಲ್ ಪ್ಲೇಟ್ 5, ಕ್ಲಚ್ ಪ್ಲೇಟ್ 6, ಸ್ಟೀಲ್ ಪ್ಲೇಟ್ 5. ಇನ್ನೇನು ಸೀಟ್ ಒಂದು ಹಂಗೆ ಬಿಡೋಕ್ಕಾಗಲ್ಲ ಅಂತ ಕುಷನ್ನು ಕವರ್ 2 ಚೇಂಜ್ ಮಾಡಿಸೋಣ ಅಂತ ತೊಗೊಂಬಂದೆ. ಅದರಲ್ಲೂ ಶೇಪ್ ಬಂದಿರಲಿಲ್ಲ. ಮತ್ತೆ ಬಕೆಟ್ ಸೀಟ್ ಮಾಡ್ಸೋಕ್ಕೆ 2ನೇ ಸರಿ ತೊಗೊಂಡೋಗಿ ಶೇಪ್ ಬರೋ ಥರ ಮಾಡಿಸ್ದೆ. ನೋಡಿ, ಇವಾಗ ಒಂಥರ ಬಕೆಟ್ ಸೀಟ್ ಶೇಪ್ ಬರ್ತಾ ಇದೆ. ಈಗ ನೋಡ್ರಪ್ಪ, ಫುಲ್ ಬಕೆಟ್ ಸೀಟ್ ಆಗಿದೆ ಕಟ್ಟಾಗಿ. ಯೂಟ್ಯೂಬ್ಗೊಂದು ಹಾಕ್ಬೇಕಲ್ಲ ಬ್ರೋ ಫೈನಲಿ. ಟ್ಯೂನಿಂಗ್ ಆಯ್ತಲ್ಲಪ್ಪ ಅನ್ಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ಕಾಯ್ತಾ ಇತ್ತು, ಅದಕ್ಕೆ ಇಲ್ಲೇ ಬಿಟ್ಟೆ. ಸ್ಟಾರ್ಟಿಂಗ್ ಟ್ರಬಲ್ ಇದೆ ಅಂತ ಮತ್ತೆ ಬಿಚ್ಚಿದ್ದೀವಿ, ಮತ್ತೆ ಕೆಲಸ ಮಾಡ್ತಾಯಿದ್ದೀವಿ. ಸೊ ಸೀಟ್ನ ಎತ್ತಿಟ್ಟಾಯಿತು. ಈಗ ಹಿಂಗೆ ನೋಡಿದ್ರೆ ನೋಡಿ, ಇಲ್ಲೆಲ್ಲ ಖಾಲಿ ಇದೆಯಲ್ಲ, ಈ ಕವರ್ ಇರಲಿಲ್ಲ. ಈ ಕವರ್ನ ಮಲೇಷ್ಯಾದಿಂದ ಇಂಪೋರ್ಟ್ ಮಾಡಿಸಿರೋದಿದ್ದು. ಈ ಪೀಸ್ಗೆ ಹಬ್ಬಬ್ಬ ಅಂದರೆ ಒಂದು 50 ರೂಪಾಯಿ ಖರ್ಚಾಗಿದೆಯೋ ಇಲ್ಲೋ ಗೊತ್ತಿಲ್ಲ. ನನ್ನ ಕೈಗೆ ಬರೋಷ್ಟರಲ್ಲಿ 1250 ರೂಪಾಯಿ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಹಾಕೊಂಡು ಯೂಸ್ ಮಾಡ್ಕೋಬೇಕಷ್ಟೆ. ಇಲ್ಲಿ ಒಳಗಿಂಥದ್ದೊಂದು ಐಟಮ್ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಗುರು, ನಮ್ಮ ಗಾಡಿನ ಮನೆಗೆ ತಂದು ನಿಲ್ಲಿಸ್ದೆ ಗುರು. ಬೆಳಿಗ್ಗೆಯಿಂದ ಊಟ ಇಲ್ಲದೆ ಸುಸ್ತಾಗ್ಬಿಟ್ಟು ಅಲ್ಲೊಂದು ವೀಡಿಯೋ ಮಾಡೋಕ್ಕೂ ಎನರ್ಜಿ ಇರಲಿಲ್ಲ. ಸುಮ್ಮನೆ ತೊಗೊಂಬಂದು ನಿಲ್ಲಿಸ್ಬಿಟ್ಟಿದ್ದೀನಿ. ಪರ್ಫಾಮೆನ್ಸ್ ಸಾಕಾಗಿದೆ. ವೆಯ್ಟ್ ಮಾಡಿ, ಓಡಿಸಿ ನೋಡೋ ತನಕ ವೆಯ್ಟ್ ಮಾಡಿ. ಇದೊಂದು ಚೂರು ನಂಬರ್ ಪ್ಲೇಟ್ ರಿವೀಟ್ ಹಾಕೋದು ಬಾಕಿ ಇದೆ. ನೋಡಿ, ಹಿಂದೆಗಡೆನೂ ಪ್ಲೇಟ್ ಹಾಕಾಗಿದೆ. ನಮ್ಮ ಝಡ್ಗೆ ಫೈನಲ್ ಮಾಡಿಫಿಕೇಶನ್, ಹಳೆ ಸೈಲೆನ್ಸರ್ ತೆಗೆದು ಫುಲ್ ಪಳ ಉಳಿತಾ ಇರೋ ಸೈಲೆನ್ಸರ್ ಹಾಕ್ಬಿಟ್ರೆ ಮುಗೀತು ಗುರು ಕೆಲಸ. ಬಜೂಕ. Rolling action. ಮುಂಬರೋ ವಿಡಿಯೋದಲ್ಲಿ ಟಾಪ್ ಸ್ಪೀಡು ಮೈಲೇಜ್ ಬಗ್ಗೆ ಹಾಕ್ತೀನಿ, ಕಾಯ್ತಾ ಇರಿ.